ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಕೆತ್ತು. ಸದಾ ಹಸನ್ಮುಖಿ, ಮಗುವಿನಂತ ಕಣ್ಗಳು, ಹಣೆಗೆ ಹಣೆ ಇಟ್ಟು ಒಳಿತನ್ನು ಕೋರುವ ಇವರು ಬುದ್ಧನ ಅನುಯಾಯಿಗಳು. ಸಣ್ಣ ವಯಸ್ಸಿನಲ್ಲೇ ಟಿಬೆಟ್ನಲ್ಲಿ ತಮ್ಮ ಸಮುದಾಯದವರ ಹೊಣೆ ಹೊತ್ತು ಹೋರಾಡಿದವರು. ಚೀನಾ ಕಮ್ಯುನಿಸ್ಟ್ ಸರ್ಕಾರದ ಜೊತೆಗೆ ಶಾಂತಿ ಮಾತುಕತೆ ಫಲ ಕೊಡದೆ ಅನಿವಾರ್ಯವಾಗಿ ಭಾರತಕ್ಕೆ ಬಂದು ಆಶ್ರಯ ಪಡೆದವರು. 14ನೇ ದಲೈ ಲಾಮಾ. ಈಗ ಅವರಿಗೆ 90 ವರ್ಷಗಳ ತುಂಬು ವಯಸ್ಸು. ಈವರೆಗೂ ಅವರ ಉತ್ಸಾಹ ಕುಂದಿಲ್ಲ. ಆದರೆ ವಯಸ್ಸಿನ ಕಾರಣದಿಂದಾಗಿ ತಮ್ಮ ಉತ್ತರಾಧಿಕಾರಿಯ ಆಯ್ಕೆಯನ್ನ ಬೌದ್ಧ ಧರ್ಮದ ನಾಯಕರು ಮತ್ತು ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಹೇಗಿರುತ್ತೆ ಮುಂದಿನ ದಲೈ ಲಾಮಾ ಆಯ್ಕೆ ಅನ್ನೋ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಪುನರ್ಜನ್ಮ ತಾಳ್ತಾರ ದಲೈ ಲಾಮಾ? ಹೇಗೆ ನಡೆಯುತ್ತೆ ಉತ್ತರಾಧಿಕಾರಿಯ ಆಯ್ಕೆ? ಧರ್ಮಶಾಲಾಗೆ ಬಂದು ನೆಲೆಸಿದ ದಲೈ ಲಾಮಾ ಜಗತ್ತಿನ 10 ರಾಷ್ಟ್ರಗಳಲ್ಲಿ ಸುತ್ತಾಡಿ ಬಂದಿದ್ದಾರೆ. ಬೌದ್ಧ ಧರ್ಮ, ಆಧ್ಯಾತ್ಮ ಹಾಗೂ ಶಾಂತಿಯ ಮಂತ್ರವನ್ನ ಜಪಿಸಿದ್ದಾರೆ. ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವೂ ಸತ್ತಿದೆ. ಕರ್ನಾಟಕ ಸೇರಿದಂತೆ ಭಾರತದ ಹಲವು ಭಾಗಗಳಲ್ಲಿ ಟಿಬೆಟಿಯನ್ ಸಮುದಾಯದವರು ಆಶ್ರಯ ಪಡೆದಿದ್ದಾರೆ. ಈಗ ಲಕ್ಷಾಂತರ ಟಿಬೆಟಿಯನ್ನರು ಭಾರತದ ನಿವಾಸಿಗಳೇ ಆಗಿ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಬೌದ್ಧ ಧರ್ಮದ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ತಮ್ಮ ಉತ್ತರಾಧಿಕಾರಿಯ ಆಯ್ಕೆ ಬಗ್ಗೆ ಸ್ಪಷ್ಟವಾದ ಯೋಜನೆಯನ್ನ ಬಹಿರಂಗಪಡಿಸಿದ್ದಾರೆ. ತಮ್ಮ ನಂತರವೂ ದಲೈ ಲಾಮಾ ಸಂಸ್ಥೆ ಮುಂದುವರಿಯಲಿದೆ ಎಂದು ಅವರು ದೃಢಪಡಿಸಿದ್ದು, ಈ ಮೂಲಕ 600 ವರ್ಷಗಳಷ್ಟು ಹಳೆಯದಾದ ಈ ಪರಂಪರೆ ತಮ್ಮೊಂದಿಗೆ ಕೊನೆಗೊಳ್ಳಬಹುದು ಎಂಬ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ದಲೈ ಲಾಮಾರವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಅವರದ್ದೇ ಆದ ಲಾಭರಹಿತ ಸಂಸ್ಥೆಯಾದ ಗೇಡನ್ ಪೋಡ್ರಕ್ ಟ್ರಸ್ಟ್ ಅವರ ಉತ್ತರಾಧಿಕಾರಿಯನ್ನ ಗುರುತಿಸುವ ಮತ್ತು ಹುಡುಕಾಟ ನಡೆಸುವ ಸಂಪೂರ್ಣ ಅಧಿಕಾರವನ್ನ ಹೊಂದಿರುತ್ತದೆ. ಸಾಂಪ್ರದಾಯಿಕವಾಗಿ ಈಗಿನ ದಲೈ ಲಾಮನ ನಿಧನದ ನಂತರ ಈ ಪ್ರಕ್ರಿಯೆ ಆರಂಭವಾಗುತ್ತದೆ. ಇದರಲ್ಲಿ ಟಿಬೆಟಿಯನ್ ಬೌದ್ಧ ಧರ್ಮದ ಹಿರಿಯ ನಾಯಕರು, ವಿವಿಧ ಬೌದ್ಧ ಸಂಪ್ರದಾಯಗಳ ಮುಖ್ಯಸ್ಥರು, ಟಿಬೆಟಿಯನ್ ಸಂಸತ್ತಿನ ಸದಸ್ಯರು ಮತ್ತು ದಲೈ ಲಾಮಾ ಪರಂಪರೆಗೆ ಸಂಬಂಧಿಸಿದ ಧರ್ಮ ರಕ್ಷಕರು ಭಾಗವಹಿಸುತ್ತಾರೆ. ದಲೈ ಲಾಮಾ ಪುನರ್ಜನ್ಮ ತಾಳುತ್ತಾರೆ ಅನ್ನೋದು ನಂಬಿಕೆಯಾಗಿದೆ. 15ನೇ ದಲೈ ಲಾಮಾ ಆಯ್ಕೆಯು ಜಾಗತಿಕ ಮಟ್ಟದಲ್ಲಿ ರಾಜಕೀಯವಾಗಿಯೂ ಪ್ರಮುಖವಾಗಿದೆ. ಚೀನಾ, ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು ದಲೈ ಲಾಮಾ ಆಯ್ಕೆಯನ್ನ ಹತ್ತಿರದಿಂದ ಗಮನಿಸುತ್ತಿವೆ. ದಲೈ ಲಾಮಾ ಉತ್ತರಾಧಿಕಾರಿಯ ಹುಡುಕಾಟವು ಹಲವು ಪುರಾತನ ಪದ್ಧತಿಗಳನ್ನ ಆಧರಿಸಿರುತ್ತದೆ. ನಿಗೂಢ ದರ್ಶನಗಳು ಮತ್ತು ಕನಸುಗಳನ್ನ ಅರ್ಥೈಸುವುದು, ಜ್ಯೋತಿಷ್ಯದ ಲೆಕ್ಕಾಚಾರಗಳು, ದಲೈ ಲಾಮಾ ಚಿತೆಯ ಹೊಗೆ ಸಾಗುವ ದಿಕ್ಕನ್ನು ಕೂಡ ಸಂಕೇತವಾಗಿ ಕಾಣಲಾಗುತ್ತದೆ. ಲಾಮೋ ಲಾಟ್ಸೋ ಸರೋವರದಂತಹ ಪವಿತ್ರ ಸ್ಥಳಗಳಲ್ಲಿ ಸಿಗುವ ದೈವವಾಣಿಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ. ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ದೈವಿಕ ಲಕ್ಷಣಗಳಿವೆಯೇ ಅನ್ನೋದನ್ನ ಗಮನಿಸಲಾಗುತ್ತೆ. ಕರುಣೆಯೇ ಬೋಧಿಸತ್ವ ಎಂದೇ ಪರಿಗಣಿಸಲಾದ ಅವಲೋಕಿತೇಶ್ವರನ ಪುನರ್ಜನ್ಮವೇ ಎಂಬುದನ್ನ ಪರೀಕ್ಷಿಸಲಾಗುತ್ತದೆ. ದಲೈ ಲಾಮಾ ಅವಲೋಕಿತೇಶ್ವರನ ಸ್ವರೂಪ ಎಂದೇ ನಂಬಲಾಗಿದೆ. 5ನೇ ವಯಸ್ಸಿಗೆ ದೀಕ್ಷೆ, 15ನೇ ವಯಸ್ಸಿಗೆ ಟಿಬೆಟ್ನ ನಾಯಕ. 14ನೇ ದಲೈ ಲಾಮಾರವರ ಬಾಲ್ಯದ ಹೆಸರು ಟೆನ್ಜಿನ್ ಗ್ಯಾಟ್ಸೋ. 1935ರ ಜುಲೈ 6ರಂದು ಈಶಾನ್ಯ ಟಿಬೆಟ್ನ ಆಮ್ಡೋ ಪ್ರಾಂತ್ಯದ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದವರು. ಟೆನ್ಜಿನ್ 5ನೇ ವಯಸ್ಸಿನಲ್ಲಿಯೇ ಅವರನ್ನು 13ನೇ ದಲೈ ಲಾಮಾರ ಪುನರ್ಜನ್ಮ ಅಂತ ಗುರುತಿಸಲಾಯಿತು. ಹಾಗೆ ಟಿಬೆಟ್ನ ಆಧ್ಯಾತ್ಮಿಕ ನಾಯಕರಾಗಿ ಅಧಿಕೃತವಾಗಿ ಪಟ್ಟಕ್ಕೇರಿಸಲಾಯಿತು. 1950 ಟಿಬೆಟ್ನ ಮೇಲೆ ಚೀನಾ ಆಕ್ರಮಣ ಮಾಡಿದ್ದಾಗ ಕೇವಲ 15ನೇ ವಯಸ್ಸಿನಲ್ಲೇ ಅವರು ಟಿಬೆಟ್ನ ಸಂಪೂರ್ಣ ರಾಜಕೀಯ ಅಧಿಕಾರವನ್ನ ವಹಿಸಿಕೊಳ್ಳಬೇಕಾಯಿತು. ಇದು ಅವರ ಆಧ್ಯಾತ್ಮಿಕ ಮತ್ತು ರಾಜಕೀಯ ಯಾತ್ರೆಯ ಆರಂಭವಾಯಿತು. 1954ರಲ್ಲಿ ಬೀಜಿಂಗ್ಗೆ ಪ್ರಯಾಣ ಮಾಡಿದ್ದ ದಲೈ ಲಾಮಾ ಮಾವೋ ಜೆಡಾಂಗ್ ಸೇರಿದಂತೆ ಹಲವು ನಾಯಕರನ್ನ ಭೇಟಿಯಾಗಿ ಟಿಬೆಟ್ನ ಸ್ಥಾನಮಾನದ ಕುರಿತು ಮಾತುಕತೆ ನಡೆಸಲು ಪ್ರಯತ್ನ ಮಾಡಿದರು. 1956ರಲ್ಲಿ ಭಾರತದ ಪ್ರಧಾನಿ ನೆಹರು ಅವರನ್ನ ಭೇಟಿಯಾಗಿದ್ದರು. ಲಾಸದಲ್ಲಿ ಟಿಬೆಟಿಯನ್ ದಂಗೆಯನ್ನ ಚೀನಾ ಪಡೆಗಳು ಹತ್ತಿಕ್ಕಿದ ನಂತರ ದಲೈ ಲಾಮಾ 1959ರ ಮಾರ್ಚ್ 17ರಂದು ಸೈನಿಕರ ವೇಷದಲ್ಲಿ ಟಿಬೆಟ್ನಿಂದ ಪಲಾಯನ ಮಾಡಿದರು. ಅವರು ಭಾರತದ ಗಡಿ ಪ್ರವೇಶಿಸಿದಾಗ ಅವರಿಗೆ ಆಶ್ರಯ ನೀಡಲಾಯಿತು. ನಂತರ ಅವರು ಧರ್ಮಶಾಲದಲ್ಲಿ ಗಡಿಪಾರು ಟಿಬೆಟಿಯನ್ ಸರ್ಕಾರವನ್ನು ಸ್ಥಾಪಿಸಿದರು. ಈ ಸ್ಥಳವನ್ನ ಈಗ ಚಿಕ್ಕ ಲಾಸ ಎಂದೇ ಕರೆಯಲಾಗುತ್ತೆ. ಮುಂದೆ ಟಿಬೆಟ್ನ ಹಕ್ಕುಗಳಿಗಾಗಿ ವಿಶ್ವಸಂಸ್ಥೆಗೆ ಮನವಿ ಮಾಡಿದರು. ನಿರಾಶ್ರಿತರಲ್ಲಿ ಟಿಬೆಟಿಯನ್ ಭಾಷೆ,
ಧರ್ಮ ಮತ್ತು ಸಂಸ್ಕೃತಿಯನ್ನ ಉಳಿಸಲು ಅವರು ಟಿಬೆಟಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹಾಗೂ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಟಿಬೆಟಿಯನ್ ಸ್ಟಡೀಸ್ ಸಂಸ್ಥೆಗಳನ್ನ ಸ್ಥಾಪಿಸಿದರು. ಟಿಬೆಟ್ನ ವಿಮೋಚನೆಗಾಗಿ ಅವರ ಅಹಿಂಸಾತ್ಮಕ ಹೋರಾಟ, ವಿಶ್ವದಾದ್ಯಂತ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸಿದ್ದಕ್ಕಾಗಿ ಅವರಿಗೆ 1989ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಸ್ತುತ ಭಾರತದಲ್ಲೇ ನೆಲೆಸಿರುವ ಅವರು ತಮ್ಮ ಉತ್ತರಾಧಿಕಾರಿಯ ಆಯ್ಕೆಯ ಬಗ್ಗೆ ಕೊಟ್ಟಿರುವ ಸ್ಪಷ್ಟನೆಯಿಂದ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ದಲೈಲಾಮಾ ಆಯ್ಕೆಗೆ ಚೀನಾ ಅಡ್ಡಗಾಲು, ಭಾರತ ಚೀನಾ ಸಂಘರ್ಷಕ್ಕೆ ದಾರಿ. ದಲೈಲಾಮಾ ಎಕ್ಸ್ ಖಾತೆಯಲ್ಲಿ ಉತ್ತರಾಧಿಕಾರಿ ಆಯ್ಕೆಯ ಬಗ್ಗೆ ವಿವರವನ್ನ ಪ್ರಕಟಿಸಿದ್ದಾರೆ. ದಲೈಲಾಮಾ ಪುನರ್ಜನ್ಮವನ್ನು ಗುರುತಿಸುವ ಮುಂದಿನ ನಾಯಕನ ಆಯ್ಕೆಯ ಸಂಪ್ರದಾಯದಲ್ಲಿ ಕೆಲವು ಬದಲಾವಣೆಗಳಾಗುವ ಸಾಧ್ಯತೆಯನ್ನ ದಲೈಲಾಮಾ ಸೂಚಿಸಿದ್ದಾರೆ. ಅವರ ಉತ್ತರಾಧಿಕಾರಿ ಚೀನಾದ ಹೊರಗೆ ಜನಿಸಿರಬಹುದು, ಆಗಲೇ ವಯಸ್ಕರಾಗಿರಬಹುದು ಅಂತಲೂ ತಿಳಿಸಿದ್ದಾರೆ. ಮುಂದಿನ ದಲೈಲಾಮರನ್ನ ಅನುಮೋದಿಸುವ ಅಧಿಕಾರ ನನಗಿದೆ ಎಂದು ಚೀನಾ ಪ್ರತಿಪಾದಿಸುತ್ತಿದೆ. ಶತಮಾನಗಳಷ್ಟು ಹಳೆಯದಾದ ಚಿನ್ನದ ಕಲಸದಿಂದ ಚೀಟಿ ಎತ್ತುವ ಪದ್ಧತಿಯ ಮೂಲಕ ಚೀನಾದ ಗಡಿಯೊಳಗೆ ಈ ಆಯ್ಕೆ ನಡೆಯಬೇಕು ಎಂದು ಚೀನಾ ಪಟ್ಟು ಹಿಡಿದಿದೆ. ಆದರೆ ದಲೈಲಾಮರು ಬೀಜಿಂಗ್ನ ಈ ವಾದವನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಉತ್ತರಾಧಿಕಾರಿಯ ಆಯ್ಕೆಯಲ್ಲಿ ಯಾವುದೇ ಬಾಹ್ಯ ಶಕ್ತಿಯ ಹಸ್ತಕ್ಷೇಪ ಮಾಡುವಂತಿಲ್ಲ. ಚೀನಾ ನೇಮಿಸಿದ ಯಾವುದೇ ವ್ಯಕ್ತಿಯನ್ನ ದಲೈಲಾಮಾಗೆ ಅನುಸರಿಸಬಾರದು ಎಂದು ತಮ್ಮ ಅನುಯಾಯಿಗಳಿಗೆ ಕರೆ ಕೊಟ್ಟಿದ್ದಾರೆ. ಗಡಿಪಾರಾಗಿರುವ ಟಿಬೆಟಿಯನ್ ಬೌದ್ಧ ಸಮುದಾಯವು ಒಬ್ಬರನ್ನ ಗುರುತಿಸಿದರೆ ಇನ್ನೊಬ್ಬರನ್ನ ಬೀಜಿಂಗ್ ಸರ್ಕಾರವು ನೇಮಿಸುವ ಸಾಧ್ಯತೆ ಇದೆ. ಇದು ಭಾರತ ಚೀನಾ ನಡುವೆ ಉದ್ವಿಗ್ನತೆಯನ್ನ ಹೆಚ್ಚಿಸಲು ಕಾರಣ ಆಗಬಹುದು. ದಲೈಲಾಮರ ಉತ್ತರಾಧಿಕಾರಿಯ ಆಯ್ಕೆಯು ಕೇವಲ ಧಾರ್ಮಿಕ ವಿಚಾರವಲ್ಲ, ಇದೊಂದು ಪ್ರಮುಖ ಭೌಗೋಳಿಕ ರಾಜಕೀಯ ವಿಷಯವೂ ಹೌದು. ಟಿಬೆಟಿಯನ್ ಅಸ್ಮಿತೆ ಮತ್ತು ಚೀನಾದ ನಿಯಂತ್ರಣದ ವಿರುದ್ಧದ ಸಂಕೇತವಾಗಿ ಕೂಡ ದಲೈಲಾಮಾ ಗುರುತಿಸಿಕೊಂಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ ನ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.